ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್. ಇವತ್ತು ಅಮಾವಾಸ್ಯೆಗೆ ಪೂಜೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ. ಅಮಾವಾಸ್ಯೆ ತುಂಬ ಒಳ್ಳೆಯದು ಇದರಲ್ಲಿ ಬಂದಿದೆ ಭಾನುವಾರ. ನೀವು ಈ ಥರ ಪೂಜೆ ಮಾಡೋದ್ರಿಂದ ಮನೇಲಿರೋ ಎಲ್ಲ ದೋಷಗಳು ಆಚೆ ಹೋಗುತ್ತೆ, ಒಳ್ಳೆಯದಾಗುತ್ತೆ, ನೆಮ್ಮದಿ ಸಿಗುತ್ತೆ. ಒಂದು ಸ್ವಲ್ಪ ಪರವಾಗಿಲ್ಲ, ಏನೋ ಪೂಜೆ ಮಾಡಿದ್ದಕ್ಕೇನೋ ಒಂದು ಸಮಾಧಾನ ಅನ್ನೋದೊಂದು ಇದು ಸಿಗುತ್ತೆ. ಮೇಯ್ನ್ ನಮ್ಗೆ ಅದೇ ಬೇಕಾಗಿರೋದಲ್ವ, ಫಸ್ಟು ನೆಮ್ಮದಿ ಅಲ್ವಾ. ಈಗ ಅದಕ್ಕೆ ಬೇಕಾಗಿರೋವಂಥದ್ದೇನೋ ಎಲ್ಲರ ಮನೇಲೂ ನಾವು ಕ್ಲೀನ್ ಮಾಡೇ ಮಾಡ್ಕೊಳ್ತೀವಿ. ಅಮಾವಾಸ್ಯೆ ಅಂದಮೇಲೆ ಗುಡಿಸೋದು, ಒರೆಸೋದು ಎಲ್ಲ ಕ್ಲೀನ್ ಮಾಡ್ಕೊಂಡು ಫೋಟೋಗೆಲ್ಲ ಹೂ ಮಾಡಿಸೋದು ಎಲ್ಲ ಮಾಡ್ತೀವಿ. ಅದ್ರ ಜೊತೆಗೆ ಎಲ್ಲ ದೀಪ ಎಲ್ಲ ಕಸಿ ಗಂಧ ಕಡ್ಡಿ ಎಲ್ಲ ಬೆಳಗಿ ಎಲ್ಲ ಮಾಡಾದಮೇಲೆ ನಾವು ಒಂದು 2 ನಿಂಬೆಹಣ್ಣು ಇಟ್ಕೊಳ್ಳೋಣ. ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋಕೆ ಮುಂಚೆ 2 ನಿಂಬೆಹಣ್ಣು ಇಟ್ಕೊಳ್ಳಿ. ಈಗಲೂ ಕಾಲ ಮಿಂಚಿಲ್ಲ, ಸಾಯಂಕಾಲನೂ ಈ ಕೆಲಸ ಮಾಡ್ಬೋದು ನೀವು. ಸಾಯಂಕಾಲ 6 ಗಂಟೆ ಒಳ್ಳೆ ಟೈಮ್ ಇದೆ. ನೀವು ಈ ಕೆಲಸ ಮಾಡಿ ಸಾಯಂಕಾಲ ಹೆಂಗೆ ಧೂಪ ಹಾಕಬೇಕಲ್ವ, ಅವಾಗ ಈ ಕೆಲಸ ಮಾಡಿ. ತುಂಬ ಲೇಟ್ ಆಯಿತು ಅಂತ ನೀವು ಇದು ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಅಮಾವಾಸ್ಯೆಗಾದ್ರೂ ಇದನ್ನು ಮಾಡಿದ್ರೆ ಏನೂ ಇದಿಲ್ಲ. ಎಲ್ಲ ಅಮಾವಾಸ್ಯೆಯಲ್ಲೂ ಇದೇ ಥರ ಮಾಡ್ಕೊಂಡು ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಅದಕ್ಕೇನು ಮಾಡಬೇಕು ಮೇಯ್ನ್ ಅನ್ನೋದಿದ್ದರೆ, ಪೂಜೆ ಎಲ್ಲ ಮಾಡ್ಕೊಂಡಾದಮೇಲೆ ನಾವು ಧೂಪ ಹಾಕ್ತೀವಲ್ವ, ಈ ಬಟ್ಲು ಸಾಂಬ್ರಾಣಿ ಇವಾಗಂತೂ ಎಲ್ಲ ಕಡೆ ಸಿಗ್ತಾಯಿದೆ. ಮುಂಚೆ ಎಲ್ಲ ನಾವು ಅದನ್ನು ಬೆಂಕಿ ಕೆಂಡ ಎಲ್ಲ ಹುಡುಕಬೇಕಿತ್ತು. ಅಕಸ್ಮಾತ್ ನಿಮ್ಮಲ್ಲಿ ಸೌಲಭ್ಯ ಇದ್ದರೆ ಅದನ್ನು ಮಾಡ್ಬೋದು. ಕಂಠ ಏನಾರು ಇದ್ದರೆ ಅದನ್ನು ಬಿಸಿ ಮಾಡಿಬಿಟ್ಟು ಅದಕ್ಕೆ ಇದು ಬೌಲ್ ಇರುತ್ತಲ್ಲ, ಧೂಪ ಹಾಕೋ ಬೌಲು, ಧೂಪದ ಕಾಲು ಅದಿದ್ದರೆ ಅದೆಲ್ಲ ಮಾಡಿ ನೀವು ಮನೆಗೆಲ್ಲ ಮಾಡ್ಬೋದು. ಅದಕ್ಕೆ ಬೇಕಾಗಿರೋದು ಬಿಳಿ ಸಾಸಿವೆ, ಮೇಯ್ನು ಬಿಳಿ ಸಾಸಿವೆ ಎಲ್ಲ ಕಡೆ ಸಿಗುತ್ತೆ. ಈಗೇನು ಎಲ್ಲ ಕಡೆ ಬಿಳಿ ಸಾಸಿವೆ ಸಿಗುತ್ತೆ, ಅದನ್ನು ತಂದು ಮಾಡಿಕೊಳ್ಳಿ. ಅದನ್ನು ಧೂಪ ಹಾಕಬೇಕಾದ್ರೆ ಪ್ರತಿ ಸತಿ ಅದರೊಳಗೆ ಆ ಧೂಪದ ಒಳಗಡೆಗೆ ಒಂದು ಸ್ಪೂನಷ್ಟು ಕೈಯಲ್ಲಿ ಹಿಂಗೆ ಎತ್ಕೊಂಡ್ರೆ ಸಿಗುತ್ತೆ, ಅದನ್ನಷ್ಟು ಹಾಕಿದ್ರೆ ಮನೆಗೆಲ್ಲ ಒಂದು ಆರತಿ ಮಾಡ್ಕೊಂಡು ಬನ್ನಿ. ನಾನು ಒಂದೇ ಕೈಲಿ ಕ್ಯಾಮ್ರಾ ಹಿಡ್ಕೊಂಡಿರೋದ್ರಿಂದ ನಮ್ಮ ಮನೆಗೆಲ್ಲ ಆರತಿ ಮಾಡೋದನ್ನ ತೋರಿಸಿಲ್ಲ. ಆಮೇಲೆ ಮೇಯ್ನ್ ಈ ರಂಗೋಲೆನ ಮನೆ ಒಳಗಡೆ ಇಲ್ಲ ಮನೆ ಬಾಗಿಲಲ್ಲೋ ಎಲ್ಲರೂ ಒಂದು ಕಡೆ ನೀವು ಹಾಕ್ಕೊಳ್ಳಿ. ಈ ರಂಗೋಲೆ ನೋಡಿ ಮಂಡಲ ಥರ ಇರುತ್ತೆ, 8 ದಳ ಬರಲೇಬೇಕು. ಆ ಥರ ಮಾಡ್ಕೊಂಡು ಈ ರಂಗೋಲೆ ಬಿಡೋದು ಹೇಗೆ ಅಂತಲೂ ನಾನು ತೋರಿಸ್ಕೊಟ್ಟಿದ್ದೀನಿ. ನಾನು ಇದು ದೇವ್ರ ಮನೇಲಿ ಸೈಡಲ್ಲಿ ಒಂದು ಜಾಗ ಮಾಡ್ಕೊಂಡು ಅಲ್ಲೇ ಚಿಕ್ಕದಾಗಿ ಬಿಡ್ತಾಯಿದ್ದೀನಿ. ನೀವು ಚಿಕ್ಕದಾಗಿ ಬೇಕಾದರೂ ಬಿಡ್ಬೋದು, ನಿಮ್ಗೆ ಜಾಗ ದೊಡ್ಡದಾಗಿತ್ತು ಅಂದರೆ ತುಂಬ ದೊಡ್ಡದಾಗಾದರೂ ಬಿಡ್ಬೋದು. ನೋಡಿ ನೀಟಾಗಿ 8 ದಳ ಬರೋ ಥರನೇ ಮಾಡ್ಕೊಳ್ಳಿ. 8 ದಳ ಬಂದು ಅದಕ್ಕೆ ಡಿಸೈನ್ ಎಲ್ಲ ಮಾಡೋದು ನಾನು ತೋರಿಸಿದ್ದೀನಿ ವಿಡಿಯೋಲಿ. ಅದೇ ಥರ ಮಾಡಿ ಧೂಪ ಹಾಕೋದಂತೂ ಮರಿಬೇಡಿ, ಆಯಿತಾ. ನಿಂಬೆಹಣ್ಣು ಇಟ್ಕೊಂಡಿರ್ತೀರಲ್ವ, ಒಂದು ನಿಂಬೆಹಣ್ಣಿಗೆ ಒಂದು ದಾರ ಕಟ್ಬಿಟ್ಟು ಸೂಜಿಲಿ ದಾರ ಪೋಣಿಸ್ಬಿಟ್ಟು ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ ದೇವ್ರ ಹತ್ರ, ಆಯಿತಾ. ಪೂಜೆ ಮಾಡೋಕ್ಕೂ ಮುಂಚೆನೇ ಆ ನಿಂಬೆಹಣ್ಣು ತೊಗೊಂಡು ಬಂದು ಅದೊಂದು ದಾರ ಹಾಕ್ಬಿಟ್ಟು ಒಂದು ನಿಂಬೆಹಣ್ಣಿಗೆ ಇಟ್ಕೊಳ್ಳಿ, ಮತ್ತು ಇನ್ನೊಂದು ನಿಂಬೆಹಣ್ಣು ಹಾಗೆ ಇಟ್ಕೊಳ್ಳಿ. ಪೂಜೆ ಎಲ್ಲ ಮುಗಿದ್ಮೇಲೆ ಮನೆಗೆಲ್ಲ ಒಂದು ಇಳಿ ತೆಗೆದ್ಬಿಟ್ಟು ಆ ನಿಂಬೆಹಣ್ಣು ಇಟ್ಕೊಂಡಿರ್ತೀರಲ್ಲ ಅದನ್ನು ಬಾಕ್ಲಲ್ಲಿ ಕಟ್ ಮಾಡಿ, ಹೊಸ್ಲ ಮೇಲೆ ಕಟ್ ಮಾಡಿ ಅದಕ್ಕೊಂದು ಸ್ವಲ್ಪ ಅರಿಶಿನ ಕುಂಕುಮ ಸವರಿ ಆ ಕಡೆ ಈ ಕಡೆ ಇಡಿ, ಅದಕ್ಕೊಂದು ಗಂಧದ ಕಡ್ಡಿ ಬೆಳಗಿ, ಮತ್ತು ಇನ್ನೊಂದು ದಾರ ಹಾಕಿ ಇಟ್ಕೊಂಡಿರ್ತೀರಲ್ಲ ಅದನ್ನು ಹೊಸ್ಲು ಮೇಲ್ಗಡೆ ಇಟ್ಕೊಳ್ಳಿ. ಹೊಸ್ಲು ಮೇಲ್ಗಡೆ ಇಟ್ಕೊಳ್ಳೋದ್ರಿಂದ ಯಾವ ದೋಷಗಳು ಒಳಗಡೆ ಬರೋಲ್ಲ. ನಾವು ಹೊರಗಡೆಯಿಂದ ಎಲ್ಲೋ ಹೋಗಿ ಓಡಾಡ್ಕೊಂಡೆಲ್ಲ ಬಂದಿರ್ತೀವಿ, ಆದಷ್ಟು ಬಾಕ್ಲಲ್ಲಿ ಒಂದು ಬಕೆಟಲ್ಲಿ ನೀರು ಇಟ್ಕೊಂಡು ಕಾಲು ತೊಳ್ಕೊಂಡು ಬರೋದು ಅಭ್ಯಾಸ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ನಾನಂತೂ ಇಟ್ಕೊಂಡು ಅದೇ ಕೆಲಸ ಮಾಡೋದು, ನೀವು ಹಾಗೆ ಮಾಡಿ. ಅಕಸ್ಮಾತ್ ನಾವು ಬಾಕ್ಲಲ್ಲಿ ತೊಳ್ಕೊಳ್ಳೋದಕ್ಕೆ ಸೌಲಭ್ಯ ಇಲ್ಲ, ನಾವು ತಾರಸಿ ಮೇಲಿದ್ದೀವಿ, 2nd ಫ್ಲೋರು ಅನ್ನೋರೆಲ್ಲ ಈ ನಿಂಬೆಹಣ್ಣಾದರೂ ಕೊನೆ ಪಕ್ಷ ನಿಂಬೆಹಣ್ಣಾದ್ರು ಬಾಕ್ಲಲ್ಲಿ ಇಡೋದು ಕಲೀರಿ, ಆಯಿತಾ. ನಿಂಬೆಹಣ್ಣು ಇಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ, ಯಾವ ದೋಷಗಳು ಬರೋದಿಲ್ಲ. ರಂಗೋಲೆ ಬಿಡ್ತಾಯಿದ್ದೀನಿ ನೋಡ್ಕೊಳ್ಳಿ ಹಾಗೆಯೇ, ಆಯಿತಾ. ಆದಷ್ಟು ನಿಂಬೆಹಣ್ಣು ಮನೆಗೆಲ್ಲ ಇಳಿ ತಗೊಂಡು ಬನ್ನಿ. ಅಡುಗೆ ಮನೆ ಮತ್ತು ರೂಮು ಮತ್ತು ಹಾಲು, ನಾನು ಅದೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ, ನನಗಿದೇ ವಿಡಿಯೋ ಲಾಂಗ್ ಅನ್ನಿಸ್ತು, ಅದರಿಂದ ನಾನು ಅದನ್ನೆಲ್ಲ ಹಾಗೆ ಬಾಯಲ್ಲಿ ಹೇಳ್ತಾಯಿದ್ದೀನಿ. ರಂಗೋಲೆ ಬಿಡೋದನ್ನು ಮಾತ್ರ ತೋರಿಸ್ತಾಯಿದ್ದೀನಿ. ಇದೇ ಥರ ರಂಗೋಲೆ ಬಿಟ್ಕೊಳ್ಳಿ, ಆಯಿತಾ. ನಿಂಬೆಹಣ್ಣು ಎಲ್ಲ ಕಡೆ ಇಳಿ ತೆಗೆದ್ಬಿಟ್ಟು ತೊಗೊಂಡೋಗಿ ಹೊಸ್ಲ ಹತ್ರ ಇಟ್ಕೊಂಡು ಕಟ್ ಮಾಡಿ ಅರಿಶಿನ ಕುಂಕುಮ ಇಟ್ಟು ಅದಕ್ಕೆ ಸಾವ್ರಿ ಹಿಂಗೆ ಒಂದಕ್ಕೊಂದು ಟಚ್ ಆಗಂಗೆ ಸಾವ್ರಿಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಆ ಕಡೆ ಈ ಕಡೆ ಬಾಕ್ಲಲ್ಲಿಟ್ಟು ಮತ್ತು ಗಂಧದ ಕಡ್ಡಿ ಬೆಳಗಿ ನಾವು ಧೂಪ ಹೊಸ್ಲು ಗಂಟ ತೊಗೊಂಡು ಹೋಗ್ತೀವಲ್ವ ಬೆಳಗಕ್ಕೆ, ಆವಾಗಲೇ ಆ ಕೆಲಸ ಮಾಡಿಬಿಡಿ, ಆಯಿತಾ. ಹಾಗೇ ಆ ನಿಂಬೆಹಣ್ಣು ಮೇಲ್ಗಡೆ ತೋರಿಸ್ತೀನಿ ನಾವು ವಿಡಿಯೋಲಿ ಲಾಸ್ಟಲ್ಲಿ, ಅದನ್ನು ಹೇಗೆ ಕಟ್ಟಿದ್ದೀನಿ, ಹೇಗೆ ಬಾಕ್ಲಲ್ಲಿ ಇಟ್ಟಿದ್ದೀನಿ ನಿಂಬೆಹಣ್ಣು ಅಂತಲೂ ತೋರಿಸ್ತೀನಿ ನೋಡಿ.
ತುಂಬ ಒಳ್ಳೆಯದಾಗುತ್ತೆ. ಈ ಅಮಾವಾಸ್ಯೆ ತುಂಬ ಒಳ್ಳೆಯ ಅಮಾವಾಸ್ಯೆ ಬಂದಿದೆ, ಭಾನುವಾರ ಬೀಳ್ತಿರೋದ್ರಿಂದ ತುಂಬ ಒಳ್ಳೆಯದಿದೆ. ಆಮೇಲೆ ನೀವು ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನದಲ್ಲಿ ಒಂದು ತೆಂಗಿನಕಾಯಿ ತೊಗೊಂಡೋಗಿ ಆ ದೇವಸ್ಥಾನದಲ್ಲಿ ಕೊಡಿ, ಪೂಜೆ ಮಾಡಿಬಿಟ್ಟು ಕೊಡಿ ಇದನ್ನು ಅಂತ, ದೇವ್ರ ಹತ್ರ ಇಟ್ಬಿಟ್ಟು ಕೊಡಿ ಅಂತ ವಾಪಸ್ ಕೊಡ್ತಾರೆ. ಅದನ್ನು ಹೊಡಿಬೇಡಿ. ಹಂಗೆ ಒಂದು ಚೆನ್ನಾಗಿರೋದೊಂದು ಕಣ್ಣೆಲ್ಲ ನೀಟಾಗಿ ಕವರ್ ಆಗಿರೋ ಅಂಥದ್ದೊಂದು ತೆಂಗಿನಕಾಯಿ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಮನೇಲಿ ಇಟ್ಟು ಪೂಜೆ ಮಾಡಿ. ಅದೇನು ನೀವು ಕಳಸ ಮಾಡಬೇಕು ಅಂತೇನಿಲ್ಲ, ಹಂಗೆ ಒಂದು ಚೊಂಬಲ್ಲಿ ನೀರು ಇಟ್ಬಿಟ್ಟು ಸಾಕು, ಕಳಸ ಏನು ಮಾಡಬೇಕಾಗಿಲ್ಲ. ಹಾಗೇ ಆ ತೆಂಗಿನಕಾಯಿಗೆ ಪೂಜೆ ಮಾಡಿದ್ರು ಆಗುತ್ತೆ. ನಾನು ಇಟ್ಟಿದ್ದೀನಿ, ನಾನು ವಿಡಿಯೋಲಿ ನೀವು ಕಾಣಿಸಿರ್ಬೋದು ನಿಮಗೆ, ಆಯಿತಾ. ಧೂಪ ಹಾಕ್ಬೇಕಾದ್ರೆ ಕಾಣಿಸಿರ್ಬೋದು. ಅದೇ ಥರ ಇಟ್ಕೊಂಡು ಪೂಜೆ ಮಾಡಿದ್ರೆ ಸಾಕು. ನೋಡಿ ರಂಗೋಲೆ ಬಿಡ್ತಾಯಿದ್ದೀನಿ. ಪದ್ಮದಳ ಇದು, ಮತ್ತು ಇದಕ್ಕೆ ಆ ಕಡೆ ಈ ಕಡೆ ನೀವು ಕೃಷ್ಣನಂದು ಇದು ವೆಂಕಟರಮಣ ಸ್ವಾಮಿದು ಶಂಕು ಮತ್ತು ಚಕ್ರನೂ ಬಿಟ್ಕೋಬೋದು. ನನಗಿದು ಜಾಗ ಸಾಕಾಗೋದಿಲ್ಲ, ತುಂಬ ಚಿಕ್ಕದಾಗಿರೋ ಜಾಗ ಇರೋದ್ರಿಂದ ನಾನು ಅದನ್ನು ಬಿಡ್ತಾಯಿಲ್ಲ. ಅದಿಷ್ಟು ರಂಗೋಲೆ ಮಾತ್ರ ಬಿಡ್ತಾಯಿದ್ದೀನಿ. ನಾನು ಯೂಟ್ಯೂಬಲ್ಲಿ ಬೇರೆ ಯಾರೋ ಒಬ್ಬರು ಇದೇ ಥರ ರಂಗೋಲೆ ಬಿಟ್ಟು ಪೂಜೆ ಮಾಡೋದನ್ನ ತೋರಿಸಿರೋದನ್ನ ನಾನು ನೋಡಿ ಅದೇ ಥರ ಟ್ರೈ ಮಾಡ್ತಾಯಿದ್ದೀನಿ. ನನಗೂ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಮೇಲೆ ಮಾಡ್ತಾಯಿದ್ದೀನಿ. ನೀವು ಟ್ರೈ ಮಾಡಿ, ಒಂದು ಸತಿ ಕಮೆಂಟ್ ಹಾಕಿ ನನಗೆ, ನಿಮಗೆ ಹೆಂಗೆ ಅನ್ನಿಸ್ತು ಏನು ಅಂತ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ ರಂಗೋಲಿ, ನನಗಂತೂ ತುಂಬ ಇಷ್ಟ ಆಯಿತು. ನಾನು ಅಕ್ಕಿ ಹಸಿಟ್ಟಲ್ಲಿ ಯೂಸ್ ಮಾಡಿದ್ದೀನಿ, ನೀವು ಅಕ್ಕಿ ಹಸಿಟ್ಟಲ್ಲೇ ಯೂಸ್ ಮಾಡಿ, ಇಲ್ಲಾಂದರೆ ನೀವು ನಾರ್ಮಲ್ ರಂಗೋಲಿಯನ್ನೇ ಯೂಸ್ ಮಾಡಿದ್ರು ಮಾಡ್ಬೋದು. ನಾನು ದೇವ್ರ ಮನೆ ಒಳಗಡೆ ಬಿಡ್ತಾ ಇರೋದ್ರಿಂದ ನಾನು ಅಕ್ಕಿ ಹಸಿಟ್ಟಲ್ಲಿ ಯೂಸ್ ಮಾಡಿದ್ದೀನಿ. ನೀವು ಬಾಕ್ಲಲ್ಲಿ ಏನಾದ್ರು ತುಳಿಯಲ್ಲ, ಯಾರು ತುಳಿದೇ ಇರೋ ಜಾಗದಲ್ಲಿ ಬಿಡಬೇಕು, ಆಯಿತಾ. ಯಾರು ತುಳಿಬಾರ್ದು ಇದನ್ನು. ಅದಕ್ಕೆ ಮಧ್ಯೆ ಅರಿಶಿನ ಕುಂಕುಮ ಮತ್ತು ಹಾಕಿ ಸ್ವಲ್ಪ ಹೂವು ಹಾಕಿ ಅಲಂಕಾರ ಮಾಡಿದ್ದೀನಿ. ನೀವು ಅದೇ ಥರ ಮಾಡ್ಕೊಳ್ಳಿ. 5 ತವಿಡಿ, ಆಯಿತಾ. ಅರಿಶಿನ ಕುಂಕುಮ 5 ತವಿಡಿ, ಆದರೆ 8 ತವೂ ಇಡಿ. ನಿಮ್ಮ ಕೈಲಿ ಟೈಮ್ ಇದೆ, ಕೆಲಸ ಮಾಡೋದಕ್ಕೆ ಫ್ರೀ ಇದ್ದೀರಿ ಅನ್ನೋದಿದ್ದರೆ 8 ತವಿಟ್ಟು ಅಲಂಕಾರ ಮಾಡಿ ಹೂವಿಟ್ಟು ನೀವು ಪೂಜೆ ಮಾಡ್ಬೋದು. ನಾನು 5 ತವಿಡ್ತಾಯಿದ್ದೀನಿ. 5 ತವಿಟ್ಟು ಪೂಜೆ ಮಾಡಿ ನಂದು ಎಲ್ಲ ಆಯಿತು. ಧೂಪ ಎಲ್ಲನೂ ಹಾಕಾಯಿತು. ಆಚೆ ಹೊಸ್ಲು ತೋರಿಸ್ತೀನಿ ನಿಮಗೆ. ಹೊಸ್ಲಲ್ಲಿ ಯಾವ ಥರ ಪೂಜೆ ಮಾಡಬೇಕು, ಹೊಸ್ಲಿಗೆ ಒಂದು ಏನು ದೊಡ್ಡದಾಗೆಲ್ಲ ಇದು ಮಾಡಬೇಕು ಅಂತೆಲ್ಲ ಏನಿಲ್ಲ ಫ್ರೆಂಡ್ಸ್. ಚಿಕ್ಕದಾಗಿ ಮಾಡಿಕೊಂಡ್ರೂ ಆಗುತ್ತೆ. ಹೊಸ್ಲಿಗೆ ಸುಮ್ಮನೆ ನಾವು ಹೊಸ್ಲು ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಸವರಿ ಕುಂಕುಮ ಇಟ್ಟು ಅದಕ್ಕೊಂದು ನಿಂಬೆಹಣ್ಣು ಇಳಿ ತೆಗ್ದು ನಿಂಬೆಹಣ್ಣು ಕಟ್ ಮಾಡಿದ್ರೇ ಸಾಕು. ಏನು ನಾವು ಅಷ್ಟೊಂದಾಗಿ ಎಲ್ಲ ಅಲಂಕಾರ ಮಾಡಿ ಅದಕ್ಕೆಲ್ಲ ಹೊಸ್ಲಿಗೆಲ್ಲ ರಂಗೋಲಿ ಬಿಟ್ಟು ಮಾಡಬೇಕಂತೇನಿಲ್ಲ. ನನಗೆ ಬಾಕ್ಲಲ್ಲಿ ಹೊಸ್ಲು ಎಲ್ಲ ತುಳ್ಕೊಂಡು ಓಡಾಡೋದು ಮತ್ತು ತುಂಬ ಫ್ಲ್ಯಾಟಾಗಿದೆ, ಮನೆ ಒಳಗೆಲ್ಲ ಓಡಾಡಬೇಕಾದ್ರೆ ಗಲೀಜಾಗುತ್ತೆ ಅಂತೇಳಿ ನಾನು ಹೊಸ್ಲಿಗೆ ರಂಗೋಲಿ ಏನು ಬಿಡೋಲ್ಲ. ಹೊಸ್ಲಿಗೆ ಅರಿಶಿನ ಕುಂಕುಮ ಮಾತ್ರ ಕಂಪಲ್ಸರಿ ಹಾಕ್ತೀನಿ. ನೋಡಿ ನಿಂಬೆಹಣ್ಣು ಹಾಗೆ ಕಟ್ ಮಾಡಿ ಇಟ್ಟಿದ್ದೀನಿ 2 ಕಡೆನೂ. ಮೇಲ್ಗಡೆ ಒಂದು ನಿಂಬೆಹಣ್ಣು ಕಟ್ಟಿದ್ದೀನಿ. ಇದೇ ಥರ ನೀವು ಕಟ್ಟಿ ಆದಷ್ಟು ಬಾಕ್ಲಲ್ಲಿ ಹೂವು ಕಟ್ಟಿ ಹೂವಿಡಿ. ಪೂಜೆ ಮಾಡಿ ಮುಗಿದ್ಮೇಲೆ ಮನೆ ಒಳಗಡೆ ಎಲ್ಲ ಧೂಪ ಎಲ್ಲ ಹಾಕಿ ಗಂಧದ ಕಡ್ಡಿ ಬೆಳಗಿ ಆದಷ್ಟು ಫೋನ್ಗಳಲ್ಲೇ ಅಷ್ಟೋತ್ರ ಶ್ಲೋಕ ಇರುತ್ತೆ ಹಾಕಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.